ಸರ್ ಸರ್ ಮೊನ್ನೆ ರಮೇಶ್ ಸರ್ ಮಾತಾಡ್ತಾ ಇಲ್ಲಿ ಸರ್ ಫ್ರಂಟ್ ರೋ ಸರ್ ರಮೇಶ್ ಸರ್ ಮಾತಾಡ್ತಾ ಹೇಳಿದ್ರು ಮೊನ್ನೆ ಒಂದು ಸಿನಿಮಾಗೆ 3 ವರ್ಷ ಕೊಡೋದು ಬಹಳ ಕಷ್ಟ ಅಂತ. ಪ್ರೇಮ್ ಸರ್ 3 ವರ್ಷ ಒಂದು ಸಿನಿಮಾ ಕೊಟ್ಟಿದ್ದಾರೆ. ಈ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಅಥವಾ ಒಟ್ಟಾರೆಯಾಗಿ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? ಇನ್ನೊಂದು, ಈ ಸಿನಿಮಾದ ನಿಮ್ಮ ಟೇಕ್ ಅವೇ ಏನು? ನಿಮಗೆ ಅನ್ಸುತ್ತಾ ಈ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? ಅದನ್ನ ಸಕ್ಸಸ್ ಆಗಿ ಮಾಡಿ. ಇಟ್ ಈಸ್ ಇಂಪಾರ್ಟೆಂಟ್. ಎವ್ರಿ ಸಿನಿಮಾ ಕನ್ನಡದಲ್ಲಿ ಇವತ್ತು ಏನು ಬಿಡುಗಡೆ ಆಗ್ತದೆ, ಚಿಕ್ಕದ್ದು ದೊಡ್ಡದು, ವೆರಿ ಇಂಪಾರ್ಟೆಂಟ್ ಸರ್. ಭಾಳ ಕ್ರೂಷಿಯಲ್ ಸ್ಟೇಜಲ್ಲಿ ಹೋಗ್ತದೆ ಕನ್ನಡ ಚಿತ್ರರಂಗ ಇವತ್ತು. ಹಾಗಿದ್ದಾಗ ಪ್ರತಿ ಸಿನಿಮಾಗೆ ಎಷ್ಟು ಸಪೋರ್ಟ್ ಆಗುತ್ತೋ ಮಾಡೋಣ. ಇಲ್ಲಿ ಏನಾಗ್ತಾಯಿದೆ, ಚಿಕ್ಕ ಪುಟ್ಟ ಏನಾರ ತಪ್ಪುಗಳಾದಾಗ ಅದನ್ನೇ ಎಲಿವೇಟ್ ಮಾಡಿ ಅದಕ್ಕೆ ಒಂದು ದೊಡ್ಡ ಪ್ರೋಗ್ರಾಮಿಂಗ್ ಮಾಡಿದಾಗ ಏನಾಗುತ್ತೆ, ಡೋಂಟ್ ಫರ್ಗೆಟ್ ಸರ್, ನಾವು ಯಾವಾಗ ಒಂದು ವಾಯ್ಡ್ ಬಿಡ್ತೀವೋ, ಯಾವಾಗ ನಮ್ಮನ್ನು ನಾವು ಸೋಲ್ಸೋದಕ್ಕೆ ಇಷ್ಟಪಡ್ಕೋತೀವೋ ಆವಾಗಲೇ ತಾನೇ ಬೇರೆ ಕಡೆಯಿಂದ ಎಲ್ಲರೂ ಬಂದು ಇಲ್ಲಿ ಆಳಕ್ಕೆ ಸ್ಟಾರ್ಟ್ ಮಾಡೋದು. ಚಿತ್ರರಂಗ ಅಂದಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ಇದು ನಮ್ಮ ಸಿನಿಮಾ, ಇದು ನಮಗೆ ದೊಡ್ಡದಾಗಬೇಕಾ? ಹಾಗೇ ಆಗುತ್ತೆ. ಹಾಗಂತ ಇದು ಮಾತ್ರ ಅಲ್ಲ, ಇನ್ನೂ ಯಾವುದೋ ಎಷ್ಟೋ ಚಿಕ್ಕ ಸಿನಿಮಾಗಳು ಬರ್ತಾ ಇರ್ಬೋದು. ಇಲ್ಲಿ ಚಿಕ್ಕದಂದಾಗ ನಾನು ಹೇಳಿದ್ದು ಬಡ್ಜೆಟ್ ವೈಸ್ ಸರ್. ಸಕ್ಸಸ್ ಆಗಬೇಕು. ವಿ ಆರ್ ಗೋಯಿಂಗ್ ಥ್ರೂ ಅ ಫೇಸ್ ವಿಚ್ ವಿ ನೀಡ್ ಟು ಸರ್ಪಾಸ್ ನಾವು. ಅರ್ಥ ಆಯ್ತಾ? ಹಾಗಿರ್ಬೇಕಾದ್ರೆ ದುರ್ಬೀನು ಮೈಕ್ರೋಸ್ಕೋಪ್ ಹಾಕೊಂಡು ಒಂದು ಸಿನಿಮಾದಲ್ಲಿ ಬರೀ ತಪ್ಪುಗಳು, ಇದು 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 ಮಿಸ್ಟೇಕ್ ಅನ್ನೋ ಬದಲು ತಿದ್ದುಕೊಳ್ಳೋಕೆ ಒಂದು ಅವಕಾಶ ಕೊಟ್ಟು ಸಿನಿಮಾಗಳನ್ನ ಉದ್ಧಾರ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ನಮ್ಮ ಚಿತ್ರರಂಗ ಮತ್ತೆ ಕಳ ಅಂತ ಉದ್ಧಾರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ರೈಟ್? ಸೊ ಐ ಫೀಲ್ ಎವ್ರಿ ಸಿನಿಮಾ ಕನ್ನಡದಲ್ಲಿ ಇವಾಗ ಏನು ರಿಲೀಸ್ ಆಗ್ತಾಯಿದೆ, ಇಟ್ ಈಸ್ ಈಕ್ವಲಿ ಆ್ಯಸ್ ಇಂಪಾರ್ಟೆಂಟ್ ಆಸ್ ಕೆಡಿ ಸರ್. ಎವ್ರಿ ಸಿನಿಮಾ ವಿ ಶುಡ್ ಸಪೋರ್ಟ್ ಇಟ್. ನೀವು CCL ಅಂತ ಹೋಗ್ತೀರಾ, ಕೆಲವೆಲ್ಲ ಫಿಲ್ಮ್ ಇಂಡಸ್ಟ್ರಿಯವರೆಲ್ಲ ಟಿವಿ ಮುಂದೆ ಕೂತ್ಕೊಂಡು ರಿಯಾಲಿಟಿ ಶೋ ಇದು ಮಾಡ್ತಿದ್ದಾರೆ. ಸಿನಿಮಾದಲ್ಲಿ ನಮ್ಗೆ ಖುಷಿ ಆಗುತ್ತೆ ನೀವಿಬ್ರು ಈಗ ಈ ರೋಲ್ ಮಾಡಿರುತ್ತೆ. ಬಟ್ IPL ಮೀರಿ ನೀವು KDಯನ್ನು ಹೇಗೆ ಇವಾಗ ಕರ್ನಾಟಕದಲ್ಲಿ ಇರ್ಬೋದು, ಇಂಡಿಯಾದಲ್ಲಿ ಹೇಗೆ ತಲುಪಿಸ್ತೀರಾ? ಅಂದರೆ ಈಗ ಮೋದಿ ಅವ್ರನ್ನ ಕರ್ಕೊಂಬರ್ಬೇಕು ಸರ್. ಇದು ಕೆಲವರು ದಾರಿ ತೋರಿಸಿ ಅಂದ್ಬಿಟ್ಟು ಇವಾಗ ಹೆಮ್ಮೆ ಔಟ್. ದುಬೈಯಲ್ಲಿ ಒಂದು ಕೇಳ್ರಿ, ಪೇಷನ್ಸ್ ಆಲ್ರೆಡಿ ಕೈ ಹಿಂಗೆ ಇರಿ, ಒಂದು ನಿಮಿಷ ಇರಿ. ದುಬೈಯಲ್ಲಿ ಎಷ್ಟು ಬುರ್ಜ್ ಖಲೀಫಾ ಇದೆಯಪ್ಪ? ಸೊ ಒಂದು ಬುರ್ಜ್ ಖಲೀಫಾ ಇದೆ ಅಂತ ಇಡೀ ದುಬೈ ಅಲ್ಲಾಡೈತಾ? ಇಲ್ಲ ತಾನೆ. ಬುರ್ಜ್ ಖಲೀಫಾ ಹತ್ತವ್ರು ಲಿಫ್ಟಲ್ಲಿ ಕೆಳಗೆ ಇಳಿಲೇಬೇಕು, ಹೊರಗಡೆ ಊಟಕ್ಕೆ ಹೋಗಲೇಬೇಕು ಸರ್. ಅವೆಲ್ಲ ಹಂಗೆ ಹೋಗಿದ್ದಾರೆ. IPL 1-2 ತಿಂಗಳು ಆಟ ಆಡ್ತವ್ರೆ, ಆಡಲಿ, ಆಮೇಲೆ ಬನ್ನಿ. ಈಗ ನಾನು ಅದೇ ನಿಮಗೆ ಕೇಳ್ಬೋದು, IPL ಬಿಟ್ಬಿಟ್ಟು ನೀವು ಹೋಗ್ರಿ ಸಿನಿಮಾ ನೋಡೋಕ್ಕೆ. ಒಂದು ನಿಮಿಷ, CCL ಮುಗ್ದೋಯ್ತು ಸರ್. ಈಗ ನೀವು ಆ್ಯಕ್ಚುಲಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ, ಪ್ರಶ್ನೆ ಕೇಳ್ತಾ ಇದ್ದೀರಾ? ಓಕೆ, ಒಂದು ನಿಮಿಷ. CCL ಎಷ್ಟು ದಿನ ಆಡಿದೆ ಸರ್? ಒಂದು ನಿಮಿಷ ಚಿನ್ನ, ನೀನು ಮಾತಾಡ. CCL ಅಲ್ಲಿ ಎಷ್ಟು ಮ್ಯಾಚ್ ಆಡಿದೆ, ಎಷ್ಟು ದಿನ ಆಡಿದೆ? ಮತ್ತೇನಕ್ಕೆ 4 ವೀಕೆಂಡು CCL ಅಲ್ಲಿ ಆಡಿದೆ. ಆ 4 ವೀಕೆಂಡ್ ಮೈನಸ್ ಮಾಡಿದ್ರೆ ಚಿತ್ರರಂಗಕ್ಕೆ ನಾನು ಎಲ್ಲ ಭಾಗಗಳನ್ನ ಕೊಟ್ಟಿರೋದು, ಕರೆಕ್ಟಾ? ಅದನ್ನು ನೋಡಿ. ನಾನು ವೀಕೆಂಡಲ್ಲಿ ಏನು ಮಾಡಿದೆ ನಿಮಗೆ ಯಾಕೆ? CCL ನಾನು ಮಾಡಿದೆ, CCL ಅಲ್ಲಿ ಆಡ್ತಾಯಿ. CCL ಇಂದ ನಿಮ್ಗೆ ಏನು ಸರ್ ತೊಂದರೆ ಆಗಿದೆ? IPL ಹೇಳಿದ್ರಿ. ಯಾವುದೇ ಒಬ್ಬ ಇವಾಗ ಒಂದು ಚಿತ್ರರಂಗ ತೊಗೊಂಡ್ರು ಅಲ್ಲೊಬ್ರು ದೊಡ್ಡ ನಟರು ಇರ್ಬೋದು, ಅವರೇ ನಂಬರ್ 1 ನಟರು ಅಂತ ಇರ್ಬೋದು, ಕರೆಕ್ಟ್? ಎಲ್ಲ ಚಿತ್ರರಂಗದಲ್ಲಿ ಒಂದಿರುತ್ತೆ ಒಂದು ದೊಡ್ಡ ಪ್ರಸಿದ್ಧವಾದಂಥ ಹೆಸರು. ಹಾಗಂತ ಬೇರೆ ನಟರು ಸಿನಿಮಾ ಮಾಡಲ್ವಾ? ಬೇರೆ ನಟರು ಇಲ್ವಾ? ಕರೆಕ್ಟಾ? ಇರ್ತಾರೆ. ಇವತ್ತು ಅವ್ರ ಅಪ್ಪಂದರಾಗಿರ್ತಾರೆ, ಅವ್ರ ಮಕ್ಕಳಾಗಿರ್ತಾರೆ, ನಾಳೆ ಅವ್ರಿಗೆ ಮಕ್ಕಳಾಗಿರ್ತಾರೆ, ಅವ್ರ ಅಪ್ಪ ಆಗ್ತಾರೆ. ಇದು ಒಂದು ಕಾಲ. ಎಗೇನ್ ನೋಡಿ, ಬುದ್ಧಿ ಹೇಳ್ತಾ ಇದ್ದೀನಿ, ಕಾಲ ಭೈರವನಾಗಿ. ದಟ್ಸ್ ಆಲ್ ಇಟ್ ಇಸ್. ಡೋಂಟ್ ವರಿ ಅಬೌಟ್ ಯಾವುದೋ ದೊಡ್ಡದಿದೆ ಅಂದ್ರೆ ಆ ದೊಡ್ಡದನ್ನು ನೋಡಿ ಹೆದರೋರು ನಾವು ಯಾರೂ ಅಲ್ಲ. ಚಿತ್ರರಂಗ ಇವತ್ತು ಸಫರ್ ಆಗ್ತಾ ಇದೆ, ನಾಟ್ ಬಿಕಾಸ್ ಆಫ್ IPL ಸರ್. ನಮ್ಮ ಒಂದು ಮಾಡಿರೋಂಥ ಒಂದು ಇದರಿಂದ ಕೆಲವು ಟೈಮಲ್ಲಿ ಒಳ್ಳೆ ಟೈಮ್ ನಡಿಬೇಕಾದ್ರೆ ನಾವು ಕೆಲವು ಸಿನಿಮಾಗಳಿಂದ ನಾವು ಕೆಲವು ಮಾಡಿರೋ ಮಿಸ್ಟೇಕ್ಸ್ಗಳಿರ್ಬೋದು, ತಿದ್ಕೋತಾ ಇದ್ದೀವಿ, ಮಾಡ್ತಾ ಇದ್ದೀವಿ, ಬೆಳಿತೀವಿ.